ನಾನು ಸುರೇಶ್ ಅವರಿಗೆ ಮೊದಲೇ ಬಾರಿ ಏನು ಭೇಟಿ ಮಾಡ್ತಿಲ್ಲ. ಬೆಂಗಳೂರಲ್ಲಿ ನಾನು ಕ್ವಾರ್ಟರ್ಸ್ ಅಲ್ಲಿ ಇದ್ರೆ ಅವ್ರು ಬರ್ತಾರೆ, ಅವ್ರು ಯಾವಾಗ ಇಲ್ಲಿದ್ರೆ ಅವ್ರ ಮನೆಗೆ ಬಂದು ಭೇಟಿ ಮಾಡೋದು ನಾವು ಇಬ್ಬರದು ಸಹಜ. ತಿಂಗಳಿಗೆ 4 ಸತಿ ಭೇಟಿ ಮಾಡ್ತೀವಿ ನಾವು. ಎಷ್ಟು? ತಿಂಗಳಿಗೆ 4 ಸತಿ. ನೀವು ನೋಡಿರ್ಬೋದು ಬಹಳ ಸತಿ. ಅವ್ರು ನನ್ನ ಫೋನ್ ಮಾಡ್ತಾರೆ, ಅವ್ರು ಕ್ವಾರ್ಟರ್ಸ್ ಅಲ್ಲಿ ಇದ್ರೆ ಕ್ವಾರ್ಟರ್ಸ್ಗೆ ಬರ್ತಾರೆ, ಇಲ್ಲ ನಾನು ಇವ್ರ ಮನೇಲಿ ಇದ್ರೆ ನಾನು ಬರ್ತೀನಿ. ಮಾಮೂಲಿ ನಮ್ದು ಇಬ್ಬರು ಸ್ನೇಹಿತ ಇವತ್ತಿಂದ ಇಲ್ಲ, ಬಹಳ ವರ್ಷದಿಂದ ಇರೋದು ನಾವು. ಏನ್ ಚರ್ಚೆ ಇಲ್ಲ ಸರ್, ನಾವು ಇಬ್ರು ಸ್ನೇಹಿತರು. ಪರಿಷತ್ ಎಲೆಕ್ಷನ್ ಬೇರೆ ನಡೀತಾ ಇದೆ ಸರ್. ಸಹಜವಾಗಿ ತಾವು ಮೊದಲ ಬಾರಿಗೆ ಸಚಿವ ಸಂಪುಟದಲ್ಲಿ ಬರ್ತೀರಿ, ಮೊದಲ ಲಿಸ್ಟ್ ಅಲ್ಲಿ ಅಂತಿತ್ತು, ತಡವಾಗಿದೆ, ಹಾಗಾಗಿ ಸಹಜವಾಗಿ ಕುತೂಹಲ ಇದೆ. ತಮ್ಮ ಎರಡನೇ ಲಿಸ್ಟ್ ಬರುವಂತ ಕುತೂಹಲ ಏನಿಲ್ಲ, ನಾನು ಪದೇ ಪದೇ ಅವಾಗ ಹೇಳ್ತಾನೆ ಇರ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟ್ ಅಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟ್ ಅಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ಏನಕ್ಕೆ ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲಾದ್ರೂ ಸಹಜ ಅದು, ಅವರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡಂತ ಕೇಳೋದಂತ ಎಲ್ಲ ಕಡೆ ಸಹಜ. ಅದು ಬಹಳ ಜನ ಕೇಳ್ತಾರೆ, ಹಂಗೂ ನನಗೂ ಕೇಳ್ತಾರೆ. ಸ್ವಲ್ಪ ಬೇಸರದಲ್ಲಿ ಖಂಡಿತ ಇಲ್ಲ, ಖಂಡಿತ ಇಲ್ಲ, ಏನೇನು ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ನನ್ನ ಮುಖದ ಮೇಲೆ ನಾ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ಖಂಡಿತ ಏನೇನು ಇಲ್ಲ. ಅಡ್ಡ ಮತದಾನದ ಆತಂಕ ಕೂಡ ಇದೆ ಅನ್ನುವಂಥದ್ದು 5 ಅಭ್ಯರ್ಥಿಗೆ ಇಲ್ಲ, ಆ ಥರ ಏನಿಲ್ಲ. ನಾವು ನೆನ್ನೆ CLB ಮೀಟಿಂಗು ನಾನು ಹೋಗಿದ್ದೆ. 140 ಜನ ನಾವು ಒಗ್ಗಟ್ಟಾಗಿದ್ದೀವಿ. ನಾವು 28 ಹಾಕೊಂಡ್ರು 5 ಅಭ್ಯರ್ಥಿಗಳು ಗೆಲ್ತಾರೆ. ನಮ್ಗೆ ಅಡಿಷನಲ್ ಏನು ಓಡ್ಬೇಕಾಗಿಲ್ಲ. ಅಡಿಷನಲ್ ಏನು ನಾವು 140 ಇದೀವಿ. ನಾವು 140ಗೂ 28 ಹಾಕೊಂಡ್ರು ನಾವು ಎಲ್ಲ 5 ಅಭ್ಯರ್ಥಿ ನಾವು ಗೆಲ್ತೀವಿ. ನಮ್ಗೇನು ಸಮಸ್ಯೆ ತೊಂದರೆ ಇಲ್ಲ. ಯಾರು ಹೇಳಿದ್ರೆ ನಿಮ್ಗೆ ಹೈಕಮಾಂಡ್ ಅಲ್ಲಿ ಕ್ಲೋಸ್ ಇದೆ ಅಂತ? ಎಲ್ಲಿ? ನಾನು ಕೇರಳ ಚುನಾವಣೆಗೂ ಹೋಗಿದೆ, ತೆಲಂಗಾಣ ಚುನಾವಣೆಗೂ ಹೋಗಿದೆ. ಪಕ್ಷ ನನ್ಗೆ ಏನೇನ್ ಜವಾಬ್ದಾರಿ ಕೊಟ್ಟಿದೆ ಆ ಜವಾಬ್ದಾರಿನ ನಾನು ನಿಭಾಯಿಸ್ಕೊಂಡು ಬಂದಿದ್ದೀನಿ. ಮುಂದೇನು ಪಕ್ಷ ಏನ್ ಜವಾಬ್ದಾರಿ ಕೊಡ್ತಾರೆ ಅದು ನಿಭಾಯಿಸ್ತೀನಿ. ಅಗತ್ಯನೇ ಇಲ್ಲಲ್ಲ ನಮ್ಗೆ. ನಾವ್ ಹೇಳ್ದಿಲ್ಲ 28 ಹಾಕೊಂಡ್ರು ನಾವು 5 ಜನನು ನಾವು ಗೆಲ್ತೀವಿ. ಬೇಕಾಗಿಲ್ಲ, 28 ಇದ್ರೆ ಸಾಕು. ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ನಡೆದಿದೆ. ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧ ಈಗ ಟೌನ್ಶಿಪ್ ಮಾಡ್ಬೇಕಂತ ಶುರು ಮಾಡಿದೆ, ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು. ತಮಗೆಲ್ಲ ಗೊತ್ತಿದೆ, 2006 ಅವಾಗಲೂ ನಾನು ಮಂತ್ರಿ ಆಗಿದ್ದೆ. ಇದು ಚಾಲನೆ ಕೊಟ್ಟಿದ್ಯಾರು? ಕುಮಾರಸ್ವಾಮಿ ತಾನೆ. ಈ ಟೌನ್ಶಿಪ್ ಆಗ್ಬೇಕು ಬಿಡದಿಲ್ಲ ಅಂತ ಶುರು ಮಾಡಿದ್ದು ಚಾಲನೆ ಕೊಟ್ಟಿದ್ದೆ ಕುಮಾರಸ್ವಾಮಿ ಅವರು. ಅವ್ರ ಟೈಮಲ್ಲೇ ತಾನೆ 2000 ಈ ವಿರೋಧ ಅಂದ್ರೆ ಅವ್ರು ಸಹಿಸ್ಕೊಳಕ್ ಆಗ್ತಾ ಒಳ್ಳೆ ಕೆಲಸ ಆಗ್ತದೆ, ಸಹಿಸ್ಕೊಳಕ್ ಆಗ್ತಲ್ಲ. ರೈತರಿಗೆ ಅನುಕೂಲ ಆಗ್ಬಿಡ್ತಾರೆ, ರೈತರೆಲ್ಲ ಶ್ರೀಮಂತರಾಗ್ಬಿಡ್ತಾರೆ. ಅವ್ರಿಗೇನು ರೈತರಾಗೇ ಇರಬೇಕು, ಶ್ರೀಮಂತರಾಗಬಾರ್ದಂತ. ಈಗ ಟೌನ್ಶಿಪ್ ಆದ್ರೆ ಏನಾಗ್ತದೆ? ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾನೆ, ಲ್ಯಾಂಡ್ ವ್ಯಾಲ್ಯೂ ಬರ್ತತಾನೆ. ಅವ್ರ ಲೆಕ್ಕಾಚಾರ ಏನಂದ್ರೆ ರೈತರಾಗೇ ಇರಬೇಕು, ಬಡವರಾಗೇ ಇರಬೇಕು, ಅವ್ರು ಶ್ರೀಮಂತರು ಆಗ್ಬಾರ್ದು.